ಬಂಧುಗಳೇ, ವೆಲ್ಕಮ್ ಟು ವಸುಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಬನ್ನಿ, ಇವತ್ತು ನಾವು ಒಂದು ರಾಗಿ ಮಾಲ್ಟು ಮಾಡೋಣ. ಈಗ ಬೇಸಿಗೆ ಕಾಲ ಅಲ್ವಾ, ತುಂಬ ಬೇಸಿಗೆ, ಸೆಕೆ, ಸಿಕ್ಕಾಪಟ್ಟೆ ಸೆಕೆ ಇರೋದ್ರಿಂದ, ಬಿಸಿಲಿರೋದ್ರಿಂದ ತಂಪುಗಾಗಿ ದೇಹ ತಂಪುವಾಗಿರುತ್ತೆ. ರಾಗಿನ 2.5 ತಾಸು ನಾನು ನೆನೆಸಿದ್ದೀನಿ. 2 ತಾಸು ನೆನೆಸಿದ್ರೆ ಸಾಕು. ನಾನು 2.5 ತಾಸು ಆಗಿತ್ತು ನಾನು ನೆನೆಸಿಟ್ಟು. ಬೆಳಗ್ಗೆ ಎದ್ದ ತಕ್ಷಣ ನೆನೆಸಿಟ್ಟು ಒಂದು 3 ತಾಸು ನೆಂದ್ರೂ ಏನೂ ಪರವಾಗಿಲ್ಲ, ಚೆನ್ನಾಗೇ ಇರುತ್ತೆ, ಬೇಗ ನೈಸ್ ಆಗುತ್ತೆ. ನಾನೊಂದು 2.5 ತಾಸು ನೆನೆಸಿಟ್ಟಿದ್ದೆ. ಹಾಗೆ ಅದನ್ನು ಒಂದು ಮಿಕ್ಸಿ ಜಾರಿಗೆ ತೊಗೊಂಡು, ಅಂದರೆ ಕ್ಲೀನ್ ಮಾಡಿರತಕ್ಕಂಥ ರಾಗಿ ಆಗಬೇಕು. ಯಾಕೆ ಅಂದರೆ ರಾಗಿಯಲ್ಲಿ ಕಲ್ಲಿರುತ್ತಲ್ವ, ಕಲ್ಲಿದ್ದರೆ ಸೋಸ್ಕೋಬೇಕಾಗುತ್ತೆ. ಹಾಗಾಗಿ ಕ್ಲೀನ್ ಮಾಡಿರತಕ್ಕಂಥ ರಾಗಿ ಸಿಗುತ್ತಲ್ವ, ಅದನ್ನೇ ತಂದಿದ್ದೆ ನಾನು. ಹಾಗಾಗಿ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೆ. ಒಂದು 4-5 ಸಲ ಚೆನ್ನಾಗಿ ತೊಳೆದ್ಬಿಟ್ರೆ ಹೊಟ್ಟೆಲ್ಲ ಹೋಗುತ್ತೆ. ಹಾಗೆ ನೋಡಿ, ನಾನು 4 ಏಲಕ್ಕಿ ಹಾಕ್ತೀನಿ ಗಮಕ್ಕೆ. ಅದ್ರ ಜೊತೆಗೆ ಹಾಕ್ತಿದ್ದೀನಿ, ಯಾಕೆಂದರೆ ನೈಸ್ ಆಗುತ್ತೆ ಅಂತ. ಪುಡಿ ಹಾಕ್ತಾಯಿಲ್ಲ ನಾನು, ಇಡೀ ಏಲಕ್ಕಿ ಹಾಕ್ತಿದ್ದೀನಿ. ಹಾಗೆ ಬೆಲ್ಲ ಹಾಕ್ತಿದ್ದೀನಿ, ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು. ನಾನು ಈಗ 1/4 kg ರಾಗಿಗೆ 1/4 kg ಬೆಲ್ಲನೇ ಹಾಕ್ತಾಯಿದ್ದೀನಿ, ಯಾಕೆಂದರೆ ಸುಮಾರು ಆಗುತ್ತದು. ನೋಡಿ, ಬೇಕಾದ್ರೆ ಹಾಕ್ಕೊಳ್ಳೋಣ ಅಂತ ಸ್ವಲ್ಪ ಇಟ್ಕೊಂಡಿದ್ದೀನಿ. ಹಾಗೆ ಶುಂಠಿ ನೋಡಿ, ಶುಂಠಿ ಈ ಥರ ಜಜ್ಜಿಟ್ಕೊಂಡಿದ್ದೀನಿ. ಶುಂಠಿನ ಸಿಪ್ಪೆ ಸಮೇತ ಹಾಕ್ತಿದ್ದೀನಿ ನಾನು. ಶುಂಠಿಯನ್ನು ತೊಳೆದಿದ್ದಷ್ಟೇ, ಸಿಪ್ಪೆ ಮೇಲ್ಗಡೆ ಸಿಪ್ಪೆ ತೆಗೀಲಿಲ್ಲ. ಶುಂಠಿನ ಸೇರಿಸಿ ರುಬ್ಕೊಂಡು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಶುಂಠಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಸ್ವಲ್ಪ ನೀರು ಹಾಕಿ ನೋಡಿ, ಕಾಣಿಸ್ತಾ ಇದೆಯಲ್ಲ, ಮೇಲೆ ಬರಬೇಕು ನೀರು ಹಾಕಿ ರುಬ್ಕೊಂಬರೋಣ. ಇವಾಗ ನೈಸಾಗಿ ರುಬ್ಕೋಬೇಕು, ತುಂಬ ನೈಸಾಗಿ ಬರಬೇಕು. ಆವಾಗ ನೀಟಾಗಿ ನಮಗೆ ಹಾಲು ಸಿಗುತ್ತೆ. ನೈಸ್ ಆದಷ್ಟು ನೈಸ್ ರುಬ್ಕೊಂಡು, ಇವಾಗ ನಾನೊಂದು ಬಟ್ಟೆ ಇಟ್ಕೊಂಡಿದ್ದೀನಿ, ವೈಟ್ ಬಟ್ಟೆನ ಒಂದು ಪಾತ್ರೆ ಕಟ್ಕೊಂಡಿದ್ದೀನಿ. ನೀವು ಸೋಸೋದಿರುತ್ತಲ್ವ, ಟೀ ಕಾಫಿ ಸೋಸೋದು, ಅದರಲ್ಲೇ ಸೋಸ್ಕೋಬೋದು. ನಾನು ಇದರಲ್ಲಿ ಜಾಸ್ತಿ ಮಾಡೋದ್ರಿಂದ ಅದು ಬೇಗ ಆಗಲಿ ಅಂತ ಸೋಸ್ತಾ ಇದ್ದೀನಿ. ಯಾರೋ ಬರೋರಿದ್ದರು, ಅವರಿಗೆಲ್ಲ ಕೊಡಲಿಕ್ಕಾಗುತ್ತೆ. ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟು ಕೊಡೋಣ ಅಂತ, ಬೇಗ ಅದು ಏನೋ ಆಗುತ್ತೆ, ಪಾತ್ರೆ ನಾನು ಕಟ್ಟಿದ್ದು ಲೂಸ್ ಆಗಿಬಿಡ್ತು ಬಟ್ಟೆ. ಹಾಗಾಗಿ ಕೆಳ ಜಾರ್ಕೊಂಡು ನೋಡಿ, ಕಾಣಿಸ್ತಾ ಇದೆ ಅಲ್ವಾ, ನಾನು ನೋಡಿ ಹೀಗೆ ಮಾಡ್ತಾಯಿದ್ದೀನಿ. ಅದು ಜಾರ್ಕೊಂಡು ಹೋಗ್ತಾ ಇದೆ. ಕಟ್ಟಿದ್ದು ಗಟ್ಟಿ ಆಗಲಿಲ್ಲ. ಗಡಿಬಿಡಿ ಕೆಲಸ ಅಲ್ವಾ, ಒಂದಾದ್ಮೇಲೆ ಒಂದು. ನೋಡಿ, ಇವಾಗ ನೀರು ಹಾಕಿ ಕ್ಲೀನಾಗಿ ಅದ್ರ ಹಾಲೆಲ್ಲ ಬರಬೇಕು. ಹಾಗಾಗಿ ಇನ್ನೊಂದು ಸಲ ನೀರು ಹಾಕ್ಕೊಂಬಿಡೋಣ. ನೀರು ಹಾಕಿ ನೀಟಾಗಿ ಒಂದು 2-3 ಸಲ ನೀರು ಹಾಕಿ ಈ ಥರ ಮಾಡಿದರೆ ಅದೆಲ್ಲ ನೀಟಾಗಿ ಅದರ ಹಾಲು ಸಿಗುತ್ತೆ ನಮಗೆ. ಈ ಥರ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದು. ಯಾರು ಮನೆಗೆ ಬರ್ತಾರೆ, ಯಾರೇ ಮನೆಗೆ ಬಂದ್ರೂ ಇವಾಗ ಬಿಸಿಲಲ್ಲಿ ಹಾಗೆ ಕಳಿಸ್ಲಿಕ್ಕಾಗಲ್ವಲ್ವ, ಬಿಸಿಲಲ್ಲಿ ಕಾಫಿ ಕೊಡಲಿಕ್ಕೂ ಆಗೋದಿಲ್ಲ. ಹಾಗಾಗಿ ಇದನ್ನು ಮಾಡಿ ಇಟ್ಕೊಂಡ್ಬಿಟ್ರೆ ಅವರಿಗೂ ಖುಷಿ, ನಮಗೂ ಬೇಗ ಕೆಲಸನೂ ಆಗುತ್ತೆ, ಮತ್ತು ಒಳ್ಳೇದಲ್ವಾ, ಒಳ್ಳೇದು ಕೊಟ್ಟಿದ್ದೀವಿ ಅಂತ ನಮಗೊಂದು ಖುಷಿ ಆಗುತ್ತೆ. ಹಾಗಾಗಿ ನಾವು ಇವಾಗೆಲ್ಲ ದೇವಸ್ಥಾನ ಪೂಜೆ ಕರಿಯೋಕ್ಕೆ ಬರೋರು, ಮದುವೆ ಕರಿಯೋಕ್ಕೆ ಬರೋರು ಎಲ್ಲ ಬರ್ತಾನೆ ಇರ್ತಾರೆ. ಇದು ಜಗಟ್ಟೆಲ್ಲ ತಗೊಂಬಿಡ, ಮೇಲ್ಗಡೆ ಸಿಪ್ಪೆ ಇದು ಬರುತ್ತಲ್ಲ, ಅದು ಉಳಿದಿದ್ದೆಲ್ಲ ತೆಗೆದು ನಾನು ಮುಸುರೆ ಡಬ್ಬಕ್ಕೆ ಹಾಕ್ತಾಯಿದ್ದೀನಿ. ಅಲ್ಲಿ ಕೆಳಗಡೆ ಮುಸುರೆ ಡಬ್ಬ ಇಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಸ್ವಲ್ಪ ಇತ್ತು, ಅದನ್ನು ಸೋಸ್ಕೊಂಬಿಡೋಣ. ಎಲ್ಲ ನೀರು ಹಾಕಿ ನಮ್ಗೆ ಎಷ್ಟು ನೀರು ಬೇಕು ಆಮೇಲೆ ಹಾಕ್ಕೋಬೋದು. ಮತ್ತೆ ಇವಾಗ ಹೇಗಿದ್ರು ಇದು ಕ್ಲೀನಾಗಿದ್ರೆ ಹಾಲು ಬರಬೇಕಲ್ಲ, ಹಾಗೆ ಸ್ವಲ್ಪ ನೀರು ಹಾಕ್ತಾ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಆಯಿತು. ಇವಾಗ ನೋಡಿ, ಮತ್ತೆ 2-3 ಸಲ ನೀರು ಹಾಕಿದ್ದೀನಿ ನಾನು. ಈಗೇನೂ ಇಲ್ಲ, ಎಲ್ಲ ತಕ್ಕೊಂಬಿಡೋಣ ಪಾತ್ರೆ ಸಮೇತ. ನೋಡಿ, ಎಲ್ಲ ಹಿಂಡ್ಕೊಂಬಿಡೋಣ. ಸುಮಾರಾಗಿದೆ ನನಗೆ, ಒಂದು 10 ಜನ ಕುಡಿಬೋದು, ಅಷ್ಟಾಗಿದೆ. ಇನ್ನೊಂದು ಸ್ವಲ್ಪ ಬೆಲ್ಲ ಇದೆಯಲ್ಲ, ಅದನ್ನು ಹಾಕ್ಬಿಡ್ತೀನಿ ನಾನು. ಅಲ್ಲಿ ಹಾಕಿದ್ದೀನಿ, ಅದು ಸ್ಕಿಪ್ ಆಗಿದೆಯೇನೋ. ಇವಾಗ ಮತ್ತೆ ಒಂದು ಸಲ ಸೋಸಿ ನೋಡ್ಕೋಬೋದು, ಎಷ್ಟು ಜಿಗುಟು ಅಂತ ಅಂತೀವಲ್ಲ, ಅದರದ್ದು ಸಿಪ್ಪೆ ಅಡಿ ಕೂತ್ಕೊಂಡಿರುತ್ತೆ ಕೆಲವೊಂದೊಂದು ಸಲ, ಬಂತಾ ಇಲ್ಲ ಅಂತ. ನೀಟಾಗಿ ಚಿಕ್ಕ ಕಣ್ಣಿಂದಾದರೆ ನೀಟಾಗಿ ಅದರಲ್ಲೇ ಬಂದುಬಿಡುತ್ತೆ. ನೋಡಿ, ಎಲ್ಲ ಕಾಣಿಸ್ತಾ ಇದೆ ಅಲ್ವಾ, ಸ್ವಲ್ಪ ಇದೆಲ್ಲ ಬರ್ತಾ ಇದೆ. ಕೆಲಸ ಸ್ವಲ್ಪ ಅದನ್ನೇ ರುಬ್ಬಬೇಕು, ಸೋಸಬೇಕು ಅನ್ನೋದು ಒಂದೇ ಕೆಲಸ, ಮತ್ತೇನಿಲ್ಲ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಇವಾಗ ನಾವು ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ, ಸ್ವಲ್ಪ ಬೆಲ್ಲನೂ ಹಾಕಿದ್ದೀನಿ. ಈಗ ಘಮ ಶುಂಠಿ ಘಮ, ಏಲಕ್ಕಿ ಘಮ, ಆಮೇಲೆ ಎಷ್ಟು ಚೆನ್ನಾಗಿರುತ್ತೆ ನಂತರ ಗ್ಲಾಸಿಗೆ ಹಾಕ್ಕೊಂಡು ನಾನು ಫಸ್ಟ್ ಕುಡಿತಾ ಇದ್ದೀನಿ. ಬನ್ನಿ ಕುಡಿಯೋಣ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಓಕೆ, ಬಾಯ್. ನೀವು ಮಾಡ್ಕೊಂಡು ಕುಡೀರಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ದೇಹಕ್ಕೆ ತುಂಬ ತಂಪಿರುತ್ತೆ. ಬೇರೆ ಏನೂ ಬೇಡ. ಯಾರು ಬಂದರೆ ನೋಡಿ, ನಾನು ಹೇಳ್ತಾ ಇದ್ದೀನಿ, ನಾನೇ ಕುಡಿತಿದ್ದೀನಿ ಅಂತ.
ಬಾಯ್ ಬಾಯ್ ಅಲ್ಲೇ ಹೇಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಬಾಯ್.